ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಹಾಸನ್ಗೆ ಬಂದಿದ್ದೀವಿ. ಸೊ ಮಿಡ್ ನೈಟೇ ಹೊರಟ್ಬಿಟ್ವಿ. ಮಾರ್ನಿಂಗ್ 5:30ಗೆ ರೀಚ್ ಆದ್ವಿ. ಸೊ ಯುಗಾದಿ ಹಬ್ಬ ಅಲ್ಲ, ಸೊ ಎಲ್ಲರಿಗೂ ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇವಾಗ ನಮ್ಮ ಆರಾಧ್ಯದು ಸೆಕೆಂಡ್ ಟೈಮ್ ಬರ್ಡೇ ಆಗ್ತಾ ಇದೆ. ಸೊ 50th ಸೆಕೆಂಡ್ ಟೈಮ್ ಬರ್ಡೇ. ಸೊ ಅಲ್ಲಿ ಎಲ್ಲ ಫುಲ್ಲು ಡೆಕೋರೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ನಾನು ಕೂಡ. ಯಾಕೆ ಅಂತಂದರೆ ನಾವು ಅಲ್ಲಿ ಒಂದ್ಸರಿ ಮಾಡಿದ್ವಿ. ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಹಾಸನಲ್ಲಿರೋದ್ರಿಂದ ಕಿರ್ಚಾಟ ನೋಡಿ ನನಗೇನು ಮಾತಾಡೋದಕ್ಕೆ ಆಗ್ತಾನೆ ಇಲ್ಲ. ಸೊ ನಮ್ಮ ಫ್ಯಾಮಿಲಿ ಇಲ್ಲಿ ಹಾಸನಲ್ಲಿ ಇರೋದ್ರಿಂದ ನಾವು ಹಾಸನ್ನ ಬಿಟ್ಟು ನಾವು ಏನೂ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ನನ್ನ ತಮ್ಮಂದ್ರೆಲ್ಲ ಸೇರಿಬಿಟ್ಟು ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಅಲ್ಲಿ ಯಾವ ರೀತಿ ಡೆಕೋರೇಟ್ ಮಾಡ್ತಿದ್ದಾರೆ, ಸಿಂಪಲ್ಲಾಗಿ ಡೆಕೋರೇಟ್ ಮಾಡ್ತಿದ್ದಾರೆ. ಸೊ ಬನ್ನಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಆ್ಯಂಡ್ ನನ್ನ ತಮ್ಮಂದರು ಹಾಗೆ ನನ್ನ ಹಸ್ಬೆಂಡ್ ಸೇರಿಕೊಂಡು ಸೊ ಸಿಂಪಲ್ಲಾಗಿ ಡೆಕೋರೇಷನ್ನ ಮಾಡ್ತಿದ್ದಾರೆ. ಇಲ್ಲಿ ಡೆಕೋರೇಟ್ ಮಾಡ್ತಿದ್ದಾನಲ್ಲ, ಅವನು ಹೈದ್ರಾಬಾದಲ್ಲಿದ್ದಾನೆ. ಈಗ ಆಲ್ರೆಡಿ ನೀವು ಹಳೆ ವೀಡಿಯೋಗಳಲ್ಲಿ ನೋಡಿರ್ತೀರ. ಇನ್ನು ನನ್ನ ಮಗಳಿಗೆ ಬಲೂನ್ಸ್ ಅಂದರೆ ಸಿಕ್ಕಾಪಟ್ಟೆ ಕ್ರೇಜು. ಸೊ ಹಾಗಾಗಿ ಅವರು ಈ ರೀತಿ ಡೆಕೋರೇಷನ್ನ ಮಾಡ್ತಿದ್ದಾರೆ. ಸೊ ನಾವು ಯಾರಿಗೂ ಹೇಳಿರಲಿಲ್ಲ. ನಮ್ಮ ಅತ್ತೆ ಮಾವ ಮತ್ತು ಮಕ್ಕಳುಗಳು, ನನ್ನ ಭಾವ ಮತ್ತು ಅವರ ವೈಫು, ಇಷ್ಟು ಜನಕ್ಕೆ ನಾವು ಹೇಳಿದ್ವಿ ಅಷ್ಟೇ. ಸೊ ಸಿಂಪಲ್ಲಾಗಿ ಡೆಕೋರೇಟ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಬಲೂನ್ಸ್ಗಳು ನಿಲ್ತಾನೆ ಇರಲಿಲ್ಲ. ಆ್ಯಂಡ್ ಇನ್ನು ನನ್ನ ಮಗಳು ನೋಡಿ, ಇಲ್ಲಿ ಅವಳು ಮ್ಯಾನೇಜ್ಮೆಂಟ್ನ ಮಾಡ್ತಾಯಿದ್ಲು. ಅವ್ರ ಮಾವಂದ್ರಿಗೆ ಅಲ್ಲಿ ಹಾಕಿರೋ ಬಲೂನ್ಸ್ನ ಇಲ್ಲಿ ಹಾಕಿರೋ ಬಲೂನ್ಸ್ನ ಅಂತ ಹೇಳಿ ಅವಳ ಬೋರ್ಡಾಗೆ ನಿಂತ್ಕೊಂಡು ಡೆಕೋರೇಷನ್ನ ಮಾಡಿಸ್ತಾ ಇದ್ಲು ಅಂತಲೇ ಹೇಳ್ಬೋದು. ಆ್ಯಂಡ್ ಅವಳು ಹೇಳ್ದಂಗೆ ಕೇಳ್ತಾರೆ ಅವ್ರ ಮಾವಂದರು ಕೂಡ. ದೊಡ್ಡವನು ಸ್ವಲ್ಪ ಆ ಥರ ಈ ಥರ ಮಾತಾಡ್ತಾನೆ, ಬಟ್ ಇನ್ನು ಇಬ್ಬರು ಇದ್ದಾರಲ್ಲ, ಅವಳು ಏನು ಹೇಳ್ತಾಳೋ ಅದನ್ನು ಕೇಳ್ತಾರೆ. ಅವಳನ್ನ ತುಂಬಾ ಅಂದರೆ ತುಂಬಾ ಇಷ್ಟಪಡ್ತಾರೆ ಅವರು. ಆ್ಯಂಡ್ ಸೊ ಎಲ್ಲ ಬಂದಿದ್ದರು. ಆ್ಯಂಡ್ ಇಲ್ಲಿ ಕೂತಿದ್ದಾರಲ್ಲ, ಅವ್ರ ಹೆಸರು ಶೋಭಾ ಅಂತ ಹೇಳಿ. ಅವ್ರದ್ದು ಇನ್ನೊಂದು ಚಾನಲ್ ಇದೆ, ಸಂಪ್ರೀತ್ ಅಡುಗೆ ಮನೆ ಅಂತ ಹೇಳಿ. ಆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಅವಳು ಇನ್ನೂ ಮುಂದುವರಿಸ್ತಾನೆ ಇದ್ದಾಳೆ ನನ್ನ ಮಗಳು ಮ್ಯಾನೇಜ್ಮೆಂಟ್ನ. ನಾನು ಅವತ್ತು ಡ್ರೆಸ್ ತೊಗೊಳೋದಕ್ಕೆ ಅಂತ ಹೋಗಿದ್ನಲ್ವ, ಸೊ ಈ ರೀತಿ ಟಾಮ್ ಬಾಯ್ಸ್ ಥರ ಡ್ರೆಸ್ನ ತೊಗೊಂಡೆ. ಆ್ಯಂಡ್ ಈ ಥರ ಇರಲಿಲ್ಲ ಅವಳ ಹತ್ರ. ಸೊ ನನಗೆ ಒಂದೇನಪ್ಪ ಡ್ರೆಸ್ ಸೆಲೆಕ್ಟ್ ಮಾಡಬೇಕಾದ್ರೆ ಹೇಳೋದಂದರೆ, ಇವಳು ಸಿಕ್ಕಾಪಟ್ಟೆ ಸಣ್ಣ ಇರೋದ್ರಿಂದ ಯಾವ ಡ್ರೆಸ್ ಕೂಡ ಇವಳಿಗೆ ಫಿಟ್ಟಾಗಿ ಕೂರೋದಿಲ್ಲ, ಎಲ್ಲ ಲೂಸ್ ಆಗುತ್ತೆ. ಸೊ ನಾನು ಒಂದು 2 ಸೈಜ್ ನಾನು ಕಡಿಮೆನೇ ತೊಗೊಳ್ಬೇಕು ಇವಳಿಗೆ. ಯಾವ ಸೈಜ್ ಯಾವಾಗ ಬಟ್ಟೆ ತೊಗೊಂಡ್ರು ಒಂದು 2 ಸೈಜ್ ಕಡಿಮೆನೇ ತೊಗೊಬೇಕು. ಸೊ ನೋಡಿ, ಇಲ್ಲಿ ನನ್ನ ಫೇವ್ರೆಟ್ ಕೇಕು ವೆಲ್ವೆಟ್ ಕೇಕ್ನ ತೊಗೊಂಡು ಬಂದಿದ್ದಾರೆ ನನ್ನ ತಮ್ಮಂದರು. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆರಾಧ್ಯ ಅನ್ನೋದು ಸ್ವಲ್ಪ ಅಲ್ಲಿ ಇದಾಗೋಗ್ಬಿಟ್ಟಿತ್ತು. ಆ್ಯಂಡ್ ಇವಾಗ ಈ ರೀತಿ ಕೇಕ್ನ ಕಟ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಟು ಯು. ಇಟ್ಕೊಳ್ಳಿ ಅಮ್ಮ. ಅದ್ರ ಮೇಲೆ ಕವರ್ ಇಟ್ಬಿಡು ಕೇಕ್ ಮೇಲೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸಿಕ್ಕಾಪಟ್ಟೆ ಜೋರಾಗಿತ್ತು. ಯಾಕೆಂದರೆ ಎಲ್ಲರೂ ಕಿರ್ಚಾಡ್ತಾಯಿದ್ರು. ಸೊ ಹಾಗಾಗಿ ನಮಗೆ ಏನು ಮಾತಾಡಿದ್ರು ನಾವು ಇದರಲ್ಲಿ ಕೇಳಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಆ್ಯಂಡ್ ಕೇಕ್ ಕಟ್ಟಿಂಗ್ ಆದಮೇಲೆ ಸೊ ಎಲ್ಲರೂ ಕೇಕ್ನ ತಿನ್ಸೋದಕ್ಕೆ ಬರ್ತಾಯಿದ್ರು. ಆ್ಯಂಡ್ ನಮ್ಮಮ್ಮ ಏನೇನೋ ಪೂಸಿ ಹೊಡೆದು ಅವಳಿಗೆ ಇದು ಮಾಡ್ತಾಯಿದ್ದಾರೆ. ಅಲ್ಲಾಡ್ಸು ಹಿಂಗೆ ಇಡ್ಕ, ಹಿಂಗೆ ಮಾಡು. ಹಂಗೆ ಮಾಡು. ಅಯ್ಯೋ
ಹಾಕೊಬಿಡ. ದಾರ ಬಂತು, ನೂಡಲ್ಸ್ ಬಂತು, ನೂಡಲ್ಸ್. ಕೇಕು ಕಣೆ ಅದು, ಕೇಕು ಕಣೆ ಅದು. ಅಮ್ಮನ ಇನ್ನು ಆ ಸ್ಪ್ರೇದೆಲ್ಲ ನಮಗೆ ಒಂದು ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಫನ್ ಇತ್ತು. ಆ್ಯಂಡ್ ನಮ್ಮ ಅತ್ತೆ ಮಾವ ಕೂಡ ಫೋಟೋನ ತೆಗೆಸ್ಕೊಂಡ್ರು. ಆ್ಯಂಡ್ ಇವರಿಬ್ಬರು ಮಾವಂದರು ಕೂಡ ಕೇಕ್ನ ತಿನ್ನಿಸಿದ್ದಾರೆ. ಈ ಬರ್ಡೇ ಮಾಡಿದ್ದು ಇವರಿಬ್ಬರೇ. ಸೊ ಹಾಗಾಗಿ ಆ್ಯಂಡ್ ಇವರು ನಮ್ಮ ಅತ್ತೆ ಆ್ಯಂಡ್ ನನ್ನ ದೊಡ್ಡ ತಮ್ಮ ಇವನು. ಅವಳು ನೋಡಿ ಅಲ್ಲಿ ಹೆಂಗೆ ಕೇಕ್ನ ತಿಂತಾಯಿದ್ದಾಳೆ ಅಂತ. ಆ್ಯಂಡ್ ಇವರು ಕೂಡ ಕೇಕ್ನ ತಿನ್ನಿಸಿದ್ದಾರೆ. ನಮ್ಮ ಪಾಪು ಅಂತೂ ಜನಗಳನ್ನ ನೋಡಿದ್ರೆ ಫುಲ್ಲು ಸೈಲೆಂಟ್ ಆಗಿಬಿಡ್ತಾಳೆ. ಯಾಕೆ ಅಂತಲೇ ಗೊತ್ತಿಲ್ಲ. ನಾರ್ಮಲಾಗಿ ಚೆನ್ನಾಗೇ ಇರ್ತಾಳೆ. ಬಟ್ ಈ ಥರ ಮನೆ ತುಂಬ ಜನಗಳನ್ನ ನೋಡಿಬಿಟ್ರೆ ಅವಳಂತೂ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿಬಿಡ್ತಾಳೆ. ಏನೂ ಆ್ಯಕ್ಟಿವಿಟೀಸ್ ಮಾಡೋದೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ಗೆ ಅಂದರೆ ಫ್ಯೂಚರ್ಗೆ ಇನ್ನೂ ಸ್ವಲ್ಪ ಅಡ್ಜಸ್ಟ್ ಆಗ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಅವ್ರ ಅಪ್ಪನ ಮಾಡ್ತಾ ಇರೋವಂಥದ್ದು. ಅವಳು ಅದಕ್ಕೆ ಸಿಟ್ಟು ಮಾಡ್ಕೊಳ್ತಾ ಇದ್ಲು, ಕೋಪ ಮಾಡ್ಕೊಳ್ತಾ ಇದ್ಲು. ಆ್ಯಂಡ್ ತುಂಬ ಶೆಕೆ ಇದ್ದಿದ್ದರಿಂದ ಅವಳಿಗೆ ಈ ಥರನೇ ಹೇರ್ ಸ್ಟೈಲ್ನ ನಾನು ಮಾಡೋದು. ಆ್ಯಂಡ್ ಇದು ನನ್ನ ಫ್ಯಾಮಿಲಿ, ಅಪ್ಪ ಅಮ್ಮ ಆ್ಯಂಡ್ ನನ್ನ ತಮ್ಮ. ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಫೋಟೋ ತೆಗೆಸ್ಕೊಳ್ತಾ ಇರೋದನ್ನು ನಮ್ಮ ಪಾಪು ನೋಡಿಬಿಟ್ಟು ನಾನು ಬರ್ತೀನಿ, ನಾನು ಎಲ್ಲಿ ನನ್ನನ್ನು ಬಿಟ್ಟು ಹೋಗಿದ್ದೀರಾ ಅಂತ ಹೇಳ್ತಾ ಇದ್ಲು. ಆ್ಯಂಡ್ ಇನ್ನು ಎಲ್ಲದನ್ನು ಮುಗಿಸಿ ಸಂಜೆ ಹೊತ್ತು ಸ್ವಲ್ಪ ರೆಸ್ಟ್ ಮಾಡಿ ನಾವು ಇವಾಗ ನಾನು ನನ್ನ ತಮ್ಮಂದ್ರನ್ನೆಲ್ಲ ಸ್ವಲ್ಪ ಸಹ್ಯಾದ್ರಿ ಸರ್ಕಲ್ ಹತ್ರ ಹೋಗ್ತಾಯಿದ್ದೀವಿ. ಅಲ್ಲಿ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ತುಂಬ ದಿನ ಆಗಿತ್ತಲ್ಲ ನಾನು ನನ್ನ ತಮ್ಮಂದ್ರ ಜೊತೆ ಹೊರಗಡೆ ಹೋಗಿ ಪಾನಿಪುರಿ ತಿನ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರನ್ನೂ ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿಸಿ ಆ್ಯಂಡ್ ನಾವಿವಾಗ ಸಹ್ಯಾದ್ರಿ ಸರ್ಕಲ್ ಹತ್ರ ಹೋಗ್ತಾಯಿದ್ದೀವಿ. ಆ್ಯಂಡ್ ಈಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ನಾನು ಹಳೆ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೆ. ಆ್ಯಂಡ್ ಅಲ್ಲಿಗೆ ಬಂದು ನಾವೆಲ್ಲ ಮಸಾಲೆ ಪುರಿನ ತೊಗೊಂಡ್ವಿ. ಆ್ಯಂಡ್ ಮಸಾಲೆ ಪುರಿನೂ ಸ್ವಲ್ಪ ನನಗೆ ಖಾರ ಅನ್ನಿಸ್ತು. ನನಗೆ ತುಂಬ ಸ್ಪೈಸಿ ಇದ್ದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನನಗೆ ಮೀಡಿಯಮ್ ಇದ್ದರೆ ಮಾತ್ರ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಮನೆಯಲ್ಲೂ ಕೂಡ ತುಂಬ ಸ್ಪೈಸಿನ ಯಾರೂ ತಿನ್ನೋದಿಲ್ಲ. ಸೊ ಹಾಗಾಗಿ ನಾವು 4 ಜನ ಮಸಾಲೆ ಪುರಿನ ತಿನ್ಕೊಂಬಿಟ್ಟು ಮತ್ತೆ ಇನ್ನೊಂದು ಕಡೆ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಾಯಿದ್ದೀವಿ. ನನಗೆ ಯಾಕೆಂದರೆ ಇವಾಗ ಸಮ್ಮರ್ ಅಲ್ಲ, ಸೊ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನನ್ನ ತಮ್ಮಂದ್ರನ್ನ ಜೊತೆ ಮಾಡಿಕೊಂಡು ಐಸ್ ಕ್ರೀಮ್ ತಿನ್ನೋದಕ್ಕೂ ಕೂಡ ನಾವು ಹೋಗ್ತಾಯಿದ್ದೀವಿ. ಕ್ಲಾಸಿಕ್ ಅಂತ ಹೇಳಿ ಐಸ್ ಕ್ರೀಮ್ ಪಾರ್ಲರು, ಇದು ಮಹಾರಾಜ ಪಾರ್ಕ್ ಹತ್ರ ಬರುತ್ತೆ. ಮಹಾರಾಜ ಪಾರ್ಕ್ ಆಪೋಸಿಟ್ಟೇ ಇದೆ. ಸೀತಾರಾಮಾಂಜನೇಯ ಟೆಂಪಲ್ ಇದೆಯಲ್ಲ, ಅದೇ ರೋಡಲ್ಲಿ ಬರೋವಂಥ ಐಸ್ ಕ್ರೀಮ್ ಪಾರ್ಲರ್. ನಮಗೆ ಅಷ್ಟು ಗೊತ್ತಿರಲಿಲ್ಲ, ಬಟ್ ನನ್ನ ತಮ್ಮ ಇಲ್ಲೇ ಇರೋದ್ರಿಂದ ಅವನು ಈ ಪಾರ್ಲರ್ಗೆ ಕರ್ಕೊಂಡು ಬಂದ. ಸೊ ತುಂಬ ದಿನ ಆಗೋಗಿತ್ತು ಐಸ್ ಕ್ರೀಮ್ ಕೂಡ ನಾನು ತಿಂದು. ನನ್ನ ಮಗಳು ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟಿದ್ಲು. ಸೊ ಅವಳೊಬ್ಳು ಇಲ್ಲಿ ಮಿಸ್ ಆಗಿದ್ದಾಳೆ. ಹಾಯ್ ಮೇಡಮ್. ಆ್ಯಂಡ್ ಚಿಂಟು ಸೇ ಹಾಯ್. ಇಲ್ಲಿ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ, ಹಾಗೆ ಕಾಸ್ಟ್ ಕೂಡ ಇದೆ. ಆ್ಯಂಡ್ ನಾವು ಆರ್ಡ್ರ್ ಮಾಡಿದ್ದು ಗಡ್ಬಡ್ ಐಸ್ ಕ್ರೀಮು. ಸೊ ಹಾಗಾಗಿ ಗಡ್ಬಡ್ ಐಸ್ ಕ್ರೀಮ್ ನಮಗೋಸ್ಕರ ಬರ್ತಾ ಇದೆ. ನೋಡೋಕ್ಕೆ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿತ್ತು. ಸೊ ಹಾಗಾಗಿ ನಾವು ಯಾವಾಗಪ್ಪ ತಿಂತೀವಿ ಅಂತ ಅನ್ನಿಸ್ಬಿಟ್ಟಿತ್ತು. ಆ್ಯಂಡ್ ಫೈನಲಿ ಟೇಸ್ಟ್ ಮಾಡೋದಕ್ಕೆ ನಮಗೆ ಈ ಐಸ್ ಕ್ರೀಮ್ ಸಿಕ್ತು ಅಂತಲೇ ಹೇಳ್ಬೋದು. ನನಗೆ ಈ ಐಸ್ ಕ್ರೀಮ್ ತಿನ್ನೋದಕ್ಕಿಂತ ನನ್ನ ತಮ್ಮಂದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ಅವ್ರನ್ನ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಸುಮ್ಮನೆ ತಿರುಗ್ತಾ ಇದ್ದೀನಿ. ಆ್ಯಂಡ್ ನಾವು 4 ಜನನೂ ಸೇರಿಕೊಂಡ್ರೆ ಅಲ್ಲಿ ಇಲ್ಲಿ ಅಂತ ಹೋಗ್ತಾನೆ ಇರ್ತೀವಿ. ಸೊ ನಮಗೂ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಥರ ಪ್ಲ್ಯಾನ್ ಮಾಡಿದೆ. ಇದು ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಪಕ್ಕದಲ್ಲೇ ಕೂತಿದ್ವಿ. ಸೊ ಅಲ್ಲಿ AC ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿಗೆ ಶಿಫ್ಟ್ ಆದ್ವಿ. ಆ್ಯಂಡ್ ಐಸ್ ಕ್ರೀಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು.
ಒಂದೊಂದರಲ್ಲಿ ಒಂದೊಂದು ಫ್ಲೇವರ್ ಇತ್ತು ಆ್ಯಂಡ್ ಜೆಲ್ಲೀಸ್ ಕೂಡ ಇತ್ತು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇವನಂತೂ ಐಸ್ ಕ್ರೀಮ್ ತಿನ್ನೋದಕ್ಕೆ ತುಂಬ ಕಷ್ಟಪಡ್ತಿದ್ದ. ನನ್ನ ಎರಡನೇ ತಮ್ಮ ನನಗೆ ಬೇಡ, ನನಗೆ ಸಾಕು ಅಂತ ಹೇಳ್ತಿದ್ದ. ಆ್ಯಂಡ್ ನಾವೆಲ್ಲ ಹಿಂಸೆ ಮಾಡಿ ಅವನಿಗೆ ಐಸ್ ಕ್ರೀಮ್ನ ತಿನ್ನಿಸ್ತಾ ಇದ್ದೀವಿ, ತಿನ್ನು ಅಂತ ಹೇಳಿಬಿಟ್ಟು. ಆ್ಯಂಡ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಕೆಲವೊಂದಷ್ಟು ತರಲೆ ತಮಾಷೆಗಳನ್ನ ಕೂಡ ಮಾಡ್ಕೊಂಡ್ವಿ. ಆ್ಯಂಡ್ ಅಲ್ಲೂ ಕೂಡ ತುಂಬ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇತ್ತು. ಸೊ ನನಗಿಷ್ಟ ಆಯಿತು ಈ ಪ್ಲೇಸು. ಆ್ಯಂಡ್ ಅಲ್ಲಿಂದ ನಾವು ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.